ಯತ್ನಾಳ್ ಹಾಗೂ ಕಾಶಪ್ಪನವರ ನಡುವೆ ಗಲಾಟೆ ಜೋರಾಗ್ತಾ ಇದೆ. ಇದರ ಜೊತೆಗೆ ಪಂಚಮಸಾಲಿ ಸಮುದಾಯದ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. ಕಾಶಪ್ಪನವರ ಈಗ ಹೊಸ ಬಾಂಬ್ ಒಂದನ್ನು ಎಸೆದಿದ್ದು ಶ್ರೀಗಳು ಕಾವಿ ಬಿಟ್ಟು ಖಾದಿ ತೊಡೋಕೆ ಮುಂದಾಗಿದ್ದಾರೆ. ಪಂಚಮಸಾಲಿ ಸಮುದಾಯದಲ್ಲಿ ಶುರು ಕಿತ್ತಾಟ. ಕಾವಿ ಬಿಟ್ಟು ಖಾದಿ ತೊಡ್ತಾರ ಜಯ ಮೃತ್ಯುಂಜಯ ಶ್ರೀ. ಯತ್ನಾಳ್ ವಿಚಾರದಿಂದ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದಲ್ಲೇ ಕಿತ್ತಾಟ ಜೋರಾಗಿದೆ. ಅಂದು ಪಂಚಮಸಾಲಿಗೆ 2A ಮೀಸಲಾತಿ ಬೇಕು ಅಂತ ಇಡೀ ಸಮುದಾಯ ಪಾದಯಾತ್ರೆ ಮಾಡಿದ್ರು. ಅದರಲ್ಲಿ ಜಯ ಮೃತ್ಯುಂಜಯ ಶ್ರೀಗಳ ಜೊತೆ ಯತ್ನಾಳ್, ವಿಜಯಾನಂದ ಕಾಶಪ್ಪನವರ್ ಕೂಡ ಜೊತೆಯಾಗಿ ಹೆಜ್ಜೆ ಹಾಕಿದ್ರು. ಆದ್ರೆ ಇಂದು ಅದೇ ಬಣದಲ್ಲಿ ಗಲಾಟೆ ಜೋರಾಗಿದೆ. ಯತ್ನಾಳ್ಗೆ ಶ್ರೀಗಳು ಸಪೋರ್ಟ್ ಮಾಡಿದ್ದಕ್ಕೆ ಕಾಶಪ್ಪನವರ್ ಸಿಟ್ಟಾಗಿದ್ದಾರೆ. ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗಾಗಿ ಸಮುದಾಯದ ಶ್ರೀಗಳು ಪಕ್ಷದ ಕಾರ್ಯಕ್ರಮಗಳಿಗೆ ನಿಲ್ಲೋದು ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ ಕಾಶಪ್ಪನವರ್. ಯತ್ನಾಳ್ ಬೇಕಾಬಿಟ್ಟಿ ಮಾತಾಡ್ತಾರೆ. ಹಂದಿ, ನಾಯಿ, ನರಿ ಎನ್ನುವುದು ಅವರ ಸಂಸ್ಕಾರ, ಅದಕ್ಕಾಗಿಯೇ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಎಂದು ಲೇವಡಿ ಮಾಡಿದ್ರು. ಅಲ್ಲದೆ ಶ್ರೀಗಳು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದು ಗೊತ್ತಾಗ್ತಿದೆ. ಈ ಹಿಂದೆ ಲೋಕಸಭೆಗೆ ನಿಲ್ಲಲು ಚಿಂತನೆ ನಡೆಸಿದ್ರು. ಅವರಿಗೆ ಖಾವಿ ಬೇಡ, ಖಾದಿ ಬೇಕಾಗಿದೆ ಎಂದು ಜಯ ಮೃತ್ಯುಂಜಯ ಶ್ರೀಗೆ ತಿರುಗೇಟು ನೀಡಿದ್ರು. ಗುರುಗಳು ಮಾತಾಡುವಂಥದ್ದು ಬಗ್ಗೆ ನಾನು ಖಂಡಿಸಿದ್ದೇನೆ. ಯಾಕಂದ್ರೆ ಗುರುಗಳಾದಂಥವರು ಸಮಾಜವನ್ನು ಸಂಘಟಿಸುವಂಥದ್ದು, ಸಮಾಜವನ್ನು, ಧರ್ಮವನ್ನು ಗುರುತಿಸಿ ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಅನ್ನೋದನ್ನ ಚಿಂತನೆಯನ್ನು ಮಾಡುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಒಬ್ಬ ವ್ಯಕ್ತಿ ಹಿಂದೆ ನಿಂದಿರುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ. ಈಗೂ ಕೂಡ ನಮ್ಮ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತೇನು ಈಗ ನಮ್ಮ ನೀಲಕಂಠ ಸೂಟಿ ಸಾಹೇಬರು, ಮೋಹನ್ ನಿಂಬಿಕಾಯಿ ಅವರು ಹೇಳಿದ ಹಾಗೆ ನಾವು ಎಲ್ಲ ಧರ್ಮದರ್ಶಿಗಳು ಇರ್ಬೋದು, ಜನಪ್ರತಿನಿಧಿಗಳು, ಎಲ್ಲ ಪಕ್ಷದವರು ನಾವು ಇದ್ದೀವಿ. ಇದು ಒಂದೇ ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ. ಎಲ್ಲರೂ ಕೂಡಿ ಅದನ್ನ ಚರ್ಚಿಸಿ ಮುಂದಿನ ನಿರ್ಧಾರಗಳಿಗೆ ನಾವು ಮಾಡೋದಕ್ಕೆ ನಾವೆಲ್ಲ ಒಂದು ಸಭೆಯನ್ನು ಮಾಡಿ, ಜನಪ್ರತಿನಿಧಿ ಸಭೆಗಳನ್ನು ಮಾಡಿ ಇದರ ವಿಚಾರವನ್ನು ತಮಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ. ಇನ್ನು ಯತ್ನಾಳ್ ವಿರುದ್ಧ ಗಂಭೀರ ಆರೋಪ ಮಾಡಿರೋ ಕಾಶಪ್ಪನವರ್ ಲಿಂಗಾಯತ ಸಮಾಜವನ್ನೇ ಒಡೆಯೋ ಕೆಲಸ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಸ್ವಾಮೀಜಿಯನ್ನು ಬಳಸಿಕೊಂಡು ಸಮಾಜ ವಿರೋಧಿ ಕೆಲಸ ಮಾಡ್ತಿದ್ದಾರೆ. ವೀರಶೈವ ಸಮುದಾಯದ ಮೀಸಲಾತಿ ಹೋರಾಟಕ್ಕೂ ಹಿನ್ನಡೆ ತರ್ತಿದ್ದಾರೆ. ಹೀಗಾಗಿ ನಾವೆಲ್ಲರೂ ಸಭೆ ಸೇರಿ ಮುಂದಿನ ಕ್ರಮದ ಕುರಿತು ಚರ್ಚೆ ಮಾಡ್ತೀವಿ ಎಂದು ಹೇಳಿದ್ರು. ಬೆಳವಣಿಗೆಗಳ ಕುರಿತು ಸಮಾಜದ ಅಧ್ಯಕ್ಷರನ್ನೇ ಇವತ್ತು ಕೀಳುವಾಗಿ ಮಾತಾಡುವಂತ ಇವತ್ತೇನು ಈ ವ್ಯಕ್ತಿ ಇವತ್ತು ಗುರುಗಳನ್ನ ಕಟ್ಕೊಂಡು, ಗುರುಗಳನ್ನ ತನ್ನ ಸೈಡ್ ಮಾಡಿಕೊಂಡು ಇವತ್ತು ಸಮಾಜವನ್ನು ಒಡೆಯೋದಂಥದ್ದಲ್ಲ. ಅಷ್ಟೇ ಅಲ್ಲ, ಮೀಸಲಾತಿ ಕುರಿತು ಕೂಡ ಇವರು ಇವತ್ತು ಮೀಸಲಾತಿಯನ್ನು ಬಿಟ್ಟಿದ್ದಾರೆ. ಇವತ್ತು ಒಬ್ಬ ವ್ಯಕ್ತಿನ ಬೆಂಬಲಿಸಿ, ಒಬ್ಬ ವ್ಯಕ್ತಿಯ ಇವತ್ತು ರಾಜಕೀಯವಾಗಿ ಅವರಿಗೆ ಬೆಂಬಲಿಸುವಂಥದ್ದು ಇವತ್ತು ಏನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ, ಅದ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಶೀಘ್ರದಲ್ಲೇ ಒಂದು ವಾರದಲ್ಲಿ ಒಟ್ನಲ್ಲಿ ಯತ್ನಾಳ್ ವಿಚಾರಕ್ಕೆ ಈಗ ಇಡೀ ಸಮಾಜವೇ ಶ್ರೀಗಳ ವಿರುದ್ಧ ತಿರುಗಿ ಬಿದ್ದಿದೆ. ಕಾಶಪ್ಪನವರ್ ದಿನಕ್ಕೊಂದರಂತೆ ಆರೋಪವನ್ನ ಮಾಡ್ತಾರೇ ಬರ್ತಿದ್ದಾರೆ. ಮುಂದೆ ಇನ್ಯಾವ ಆರೋಪ ಬರುತ್ತೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.